ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ದೇವನೂರು ಮಹಾದೇವ ಅವರು ಬರೆದಿರುವಂತಹ ಒಂದು ಕಾದಂಬರಿ ಒಡಲಾಳ ಈ ಕೃತಿಯ ಪರಿಚಯವನ್ನು ಮಾಡ್ಕೊಳ್ಳೋಣ. ದಲಿತರ ಬದುಕಿನ ಚಿತ್ರಣವಾಗಿರುವಂತಹ ಈ ಕೃತಿಯ ವಿಮರ್ಶೆಯನ್ನು ಕಟ್ಟ ಕಡೆಯದಾಗಿ ಇಟ್ಕೊಳ್ಳೋಣ. ಈಗ ಆರಂಭದಲ್ಲಿ ಕೃತಿ ಹೇಗಿದೆಯೋ ಅದೇ ರೀತಿಯಾಗಿ ನೋಡ್ಕೊಂಡು ಹೋಗೋಣ. ಓಕೆನಾ? ಶುರು ಮಾಡೋಣವಾ? ನೋಡಿ, ಕಥಾನಾಯಕಿ ಸಾಕವ್ವ. ಸಾಕವ್ವನ 4 ಕಂಬದ ತೊಟ್ಟಿ ಹಟ್ಟಿ ಅನ್ನೋದು ದೇಹವ ಭೂಮಿಗೆ ಇಳಿಬಿಟ್ಟು ಹಂಚು ಹುಲ್ಲು ತೆಂಗಿನ ಗರಿಯ ಅರೆರೆ ಮುಸುಡಿ ಮಾಡಿಕೊಂಡು ನಿಂತಿತ್ತು. ಅಂದರೆ ಸಾಕವ್ವನ ಮನೆ ಯಾವ ರೀತಿ ಇತ್ತು ಅಂತ ಹೇಳ್ತಾ ಇರೋದಿದು. 4 ಕಂಬ ಇರುವಂತಹ ಒಂದು ತೊಟ್ಟಿ ಮನೆ, ಆಲ್ರೆಡಿ ಅದು ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿದೆ. ಅದು ಬರೀ ಹಂಚಿಂದ ಕೂಡಿಲ್ಲ, ಹಂಚು ಹುಲ್ಲು ತೆಂಗಿನ ಗರಿಯನ್ನು ಹೊದ್ದುಕೊಂಡು ಅಲ್ಲಿ ವಾಸ ಮಾಡುವಂಥ ಜನರಿಗೆ ಆಸರೆಯಾಗಿದೆ ಆ ಮನೆ. ಆ ಹಟ್ಟಿಲಿ ಯಜಮಾನಿ ಸಾಕವ್ವ. ಮೂಗಿನ ತುದೀಲಿ ಬೆಂಕಿ ಕೆಂಡ ಇಟ್ಟುಕೊಂಡು ಉರಿಯುತ್ತಾ ಕೂತಿದ್ದಳು. ಅವಳು ಕುಳಿತಿದ್ದರೂ ಸಪೋರ್ಟಿಗಾಗಿ ತನ್ನ ಚಕಳದ ಕೈಯನ್ನು ನೆಲಕ್ಕೆ ಚೆಲ್ಲಿದ್ದಳು. ಸಾಕವ್ವನ ಚರ್ಮಕ್ಕೂ ಮೂಳೆಗೂ ಹೊಂದಾಣಿಕೆ ತಪ್ಪಿದ್ದಾದ್ದರಿಂದ ಮೈಯ ಚರ್ಮಗಳು ಸ್ವತಂತ್ರವಾಗಿ ಅಲುಗಾಡುತ್ತಾ ತಮ್ಮಷ್ಟಕ್ಕೆ ತಾವಿದ್ದವು. ಅವಳ ನಡುವಾಗಿದ್ದ ಆಸರೆಗೋಲು ತಬ್ಬಲಿಯಾಗಿ ಮುಂದೆ ಬಿದ್ದಿತ್ತು. ಆ ಕೋಲಿಗೆ ನೊಣಗಳು ಸಾಕವ್ವನನ್ನು ಖೇರು ಮಾಡದೆ ಗುಂಪುಗಟ್ಟಿ ದಾಳಿ ಮಾಡುತ್ತಿದ್ದವು. ಮುಖ್ಯ ಅವಳ ಖಾಸಾ ಹುಂಜವೊಂದು ನೆನ್ನೆ ಚಂದಗಾಣವಾಗಿ ಹಟ್ಟಿ ಬಿಟ್ಟದ್ದು ಇಂದಾದರೂ ಬಾರದೆ ಚಕಿತಗೊಳಿಸಿತ್ತು. ಅದು ದೇವರಿಗೆ ಬಿಟ್ಟುದಾದ್ದರಿಂದ ಅಂಥ ಅಪಶಕುನಕ್ಕೇನು ಎಡೆ ಇರಲಿಲ್ಲ. ರಾತ್ರಿ ಎಲ್ಲೋ ಕುಂತದೆ, ಈಗಲ್ದಿದ್ರೂ ಇನ್ನೊಂದು ಗಳಿಗೆಗೆ ಬತ್ತದೆ ಎಂಬ ಆಸೆ ನೆನ್ನೆ ತುಂಬ ಅವಳ ಸುತ್ತಾಡಿತ್ತು. ಹಾಗೂ ಮನೆ ದೇವತೆ ತನ್ನ ದುಡ ಪರೀಕ್ಷಿಸುತ್ತಿರಬಹುದೆನಿಸಿ ಆಗ ಸಾಕವ್ವನ ಹಠವೂ ಹೆಚ್ಚುತ್ತಿತ್ತು. ಕೈಲಾಗದ ಮುದುಕಿ ತಾನು ಬವಣೆ ಪಡುತ್ತಿದ್ದರೂ ತನ್ನ ಮಕ್ಕ ಮೊಮ್ಮಕ್ಕ ಸೊಸೇರು ಇದೇನ ಅನ್ನೋದಿರೋದ ಕಂಡು ಅವಳ ದುಕ್ತಿ ಒಳಗಿಂದ ಉಕ್ಕಿ ಬರುತ್ತಿತ್ತು. ಸಾಕವ್ವ ಆ ರಾತ್ರಿಯಲ್ಲಿ ಎಡವಿ ತಡವರಿಸಿ ಕೊಕ್ 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 ಎಂದು ಬೀದಿ ಬೀದಿಲಿ ಕರೆದು ಅತ್ತು ಊರೆಲ್ಲ ಮಲಗಿದ ಮೇಲೆ ಹಟ್ಟಿಗೆ ಬಂದು ಉಸ್ಸೋ ಎಂದು ಕಾಲು ನೀಟಿ ಕೂತುಕೊಂಡಳು. ಯಾರೂ ಇದ್ಯಾಕ ಅನ್ನಲಿಲ್ಲ. ಅವಳು ಆ ರೀತಿಯಾಗಿ ಇರಲು ನಿದ್ರಾದೇವಿ ಬೇಜಾರಲ್ಲಿ ಬಂದು ಸಾಕವ್ವನ ಕಣ್ಣುಗಳ ಸವರಿ ಮಾಯವಾದಳು. ನೋಡಿ, 4 ಕಂಬದ ತೊಟ್ಟಿ ಮನೆಯ ಒಡತಿ ಸಾಕವ್ವ. ವಯಸ್ಸಾಗಿದೆ, ಚರ್ಮ ಮೂಳೆ ಚಕ್ಳ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಅವಳು ತನ್ನ ಮನೆಯ ಮುಂದೆ ತುಂಬ ಕೋಪದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆ? ಅವಳು ಖಾಸಾ ಹುಂಜ ಅಂದರೆ ಸ್ವಂತ ಒಂದು ಹುಂಜ ಕಳೆದೋಗ್ಬಿಟ್ಟಿದೆ. ದೇವರಿಗೆ ಅಂತ ಬಿಟ್ಟಿರೋಂಥ ಹುಂಜ ಇದು. ಎಷ್ಟೊತ್ತಾದರೂ ವಾಪಸ್ ಮನೆಗೆ ಬಂದಿಲ್ಲ. ಸಾಕವ್ವನಿಗೆ ತುಂಬಾ ಭಯ ಆಗಿದೆ. ದೇವರೇನಾದರೂ ನನಗೆ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದಾಳೆ. ಆದರೆ ಮನೆಯವರು ಯಾರು ಈಕೆ ದುಗುಡವನ್ನು ಅರ್ಥ ಮಾಡ್ಕೊತಾ ಇಲ್ಲ. ಸಾಕವ್ವನ ಸಂಕಟವನ್ನು ಅರ್ಥ ಮಾಡ್ಕೊಳ್ದೆ ಅವ್ರವ್ರ ಕೆಲಸದಲ್ಲಿ ಅವರು ಮಗ್ನರಾಗ್ಬಿಟ್ಟಿದ್ದಾರೆ. ಸಾಕವ್ವನಿಗೆ ಇದು ಇನ್ನಷ್ಟು ದುಃಖವನ್ನು ಹೆಚ್ಚು ಮಾಡ್ತಾ ಇದೆ. ಬೆಳಗ್ಗೆ ಎಲ್ಲ ಕಾದು ರಾತ್ರಿ ಆದಮೇಲೆ ಬೀದಿ ಬೀದಿಯ ಕೋಳಿಗೋಸ್ಕರ ಸುತ್ತಾಡಿದಾಳೆ. ಅತ್ತು ಕರೆದು ಕೊಕ್ಕೋ ಕೊಕ್ಕೋ ಅಂತ ಗೋಳಾಡಿದಾಳೆ. ಎಲ್ಲೂ ಸಿಗದೆ ವಾಪಸ್ ಹಟ್ಟಿಗೆ ಬಂದು ಉಸ್ಸೋ ಅಂತ ಕುತ್ಕೊಂಡಿದ್ದಾಳೆ ಇವಾಗ. ಆದರೂ ಕೂಡ ಅವ್ರ ಮನೆಯವರು ಇದು ಯಾಕೆ, ಏನಾಯಿತು ನಿನಗೆ ಅಂತಲೂ ಕೂಡ ಕೇಳ್ತಾ ಇಲ್ಲ ಸಾಕವ್ವನಿಗೆ. ಬೇಜಾರಲ್ಲಿರೋ ಸಾಕಾಗಿರೋಂಥ ಸಾಕವ್ವನಿಗೆ ಇವಾಗ ನಿದ್ದೆನೂ ಕೂಡ ಬಂದ್ಬಿಟ್ಟಿದೆ. ಊರು ಕಣ್ಬಿಡುವ ಮೊದಲೇ ಕಣ್ಣು ಬಿಟ್ಟ ಸಾಕವ್ವನ ಜೀವ ಹುಂಜನ ಕಾಣಲು ಪತರಗುಟ್ಟಿತು. ಯಾವ ಮಾಯದಲ್ಲಾದರೂ ಹುಂಜನು ರಾತ್ರಿಯೇ ಬಂದಿರಬಹುದಾ ಅನ್ನಿಸಿ ಕಣ್ಬೆಳಕು ಕಾಣೋವರೆಗೂ ಕಣ್ಣೋಡಿಸಿದಳು. ಕಾಣದೆ ಹಟ್ಟಿ ತುಂಬ ಬಹ್ ಬಹ್ ಕೊಕ್ 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 ಅನ್ನುತ್ತಾ ನಡೆದಾಡಿದಳು. ಹಟ್ಟಿಯ ಬಲಮೂಲೆ ನರಕೆಯಲ್ಲಿ ಮಲಗಿದ್ದ ಅವಳ ದೊಡ್ಡ ಮಗ ಕಾಳಣ್ಣನಿಗೆ ಅವರವನ ಕೊರಕೊರದಿಂದಾಗಿ ನಿದ್ದೆ ಮುರಿದು ತಡೆಯಲಾರದೆ ಏ ಅವ್ವ ಹೊತ್ಮುಡ್ಲಿ ಈಗ ಮಲಿಕ ಅಂದನು. ಸಾಕವ್ವನ ಸುಮ್ಮನಿದ್ದ ನರವಾಗಿದ್ದ ನರಗಳೆಲ್ಲ ಎದ್ದು ನೆಗೆದಾಡತೊಡಗಿದವು. ಈಗ ಸಾಕವ್ವ ಏನಂದೆ ಕಂದ, ಹೊತ್ಮುಡ್ಲಿ ಅಂದ್ಯಾ? ಹೊತ್ಮೂಡಿ 2 ಮಾರು ಬಂದ್ರೂ ನೀನು ಹೇಳ್ದೆ ಇದ್ದುದಕ್ಕಲ್ವಾ ನನ್ನ ಹಟ್ಟಿ 3 ಪಾಲಾದ್ದು ಎಂದು ಮಾತು ಮುಗಿಸಿ ಹಣೆ ಚಚ್ಚಿಕೊಳ್ಳುವುದನ್ನು ಮುಂದುವರಿಸಿದಳು. ಇನ್ನೂ ಮಾತನಾಡಿದರೆ ಮಾತು ಬೆಳೆಯುತ್ತದೆ ಅಂದುಕೊಂಡು ಕಾಳಣ್ಣನ ದಿಕ್ಕಿನಿಂದ ಮಾತು ಹೇಳಲಿಲ್ಲ. ಅವನು ಮಲಗಿದಂತೆ ಮಾಡಿದನು. ಅವ್ವ ಅಣ್ಣಂದಿರ ಮಾತಿಗೆ ಕಿರಿಮನೆಯ 2ನೇ ಮಗ ಸಣ್ಣಯ್ಯನು ಕಣ್ಬಿಟ್ಟು ಹೆಂಡತಿ ಪಿಸುಗುಟ್ಟಲು ಕಣ್ಮುಚ್ಚಿದನು. ಸಣ್ಣಯ್ಯನ 3 ಮಕ್ಕಳು ಒಂದರ ಕಾಲ ಇನ್ನೊಂದರ ಮೇಲಾಕಿ ಬಿದ್ದಿದ್ದವು. ಅವುಗಳ ಹೊದ್ದಿದ್ದ ಹೊಸ ದುಪ್ಪಟಿ ಮೂವರನ್ನು ಹೊದ್ದುಕೊಳ್ಳಲು ತನ್ನ ಶಕ್ತಾನುಸಾರ ಯತ್ನಿಸುತ್ತಿತ್ತು. ಇನ್ನೊಂದು ಕೈಗೂಸು ಅವ್ವ ಚೆಲುವಮ್ಮನ ಎದೆ ಹೊಟ್ಟೆಗಂಟಿ ಬೆಚ್ಚಗಿತ್ತು. ಇತ್ತ ನಡುಮನೆಯಲ್ಲಿ ಸಾಕವ್ವನ ದೊಡ್ಡ ಮಗಳು ಗೌರಮ್ಮನ ರೋಗಿಷ್ಠ ಮಗ ಗೋಡೆ ಗಂಟಿಕೊಂಡು ಬಿಡಿ ದುಪ್ಪಟಿ ಹಾಸ್ಕೊಂಡು ಅದೇ ದುಪ್ಪಟಿಯ ಹೊದ್ಕೊಂಡು ಮಲಗಿತ್ತು.
ಅದರ ಪಕ್ಕವೇ ಅದರವ್ವ ಗೌರಮ್ಮ ಅವಳುದ್ದ ಅವಳಗಲದ ಚಾಪೆಯಲ್ಲಿ ಒಂದು ಹಳೆ ಸೀರೆ ಹೊದ್ದು ಒಂದು ಕೈಯ ಮಗನ ಮೇಲಾಕಿ ಮಲಗಿದ್ದಳು. ಅಲ್ಲೇ ಇನ್ನೊಂದು ಮೂಲೆಯಲ್ಲಿ ಹಾಸಿದ್ದ ಹಳೆ ಮಂದಲಿಗೆ ಮ್ಯಾಲೆ ಗೌರಮ್ಮನ ತಂಗಿ ಪುಟ್ಟ ಗೌರಿ, ಅವಳಿಗಂಟಿ ಗೌರಮ್ಮನ ಕಿರಿಮಗ 3ನೇ ಕ್ಲಾಸಿನ ಸಿವು ಇಬ್ರೂ ಒಂದು ದುಪ್ಪಟ್ಟಿ ಹೊದ್ದು ಮಲಗಿದ್ದರು. ಸಿವುನ ಅವ್ವ ಗೌರಮ್ಮನ ಗಂಡನು ಊರೂರು ಅಲೆಯಲಾರಂಭಿಸಿದಲಾಗಾಯಿತು. ಅವಳು ತನ್ನ ತವರಿಗೆ ಬಂದು ನೆಲೆಗೊಂಡಿದ್ದಳು. ಅವಳ ಗಂಡನೋ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಬಂದು ಮುಖ ತೋರಿಸಿ ಪುಡಿಗಾಸ ಕೊಟ್ಟು ಮಾಯವಾಗುತ್ತಿದ್ದನು. ಇಲ್ಲಿ ಗೌರಮ್ಮ ಕೂಲಿ ನಾಲಿಗೆ ಹದ್ದಿನಂತೆ ಕಾಯ್ತಾ ಸಿಕ್ಕಿದ್ದು ತಂದು ತನ್ನ ಇರೋ 2 ಐಕಳ ಹೊಟ್ಟೆಗಾಕುತ್ತಾ ಒಡಬಾಳವಾಡುತ್ತಿದ್ದಳು. ಇನ್ನು ತಂಗಿ ಪುಟ್ಟಗೌರಿ ಕಿರಿಯವಳು ಮದುವೆಗೆ ಬಂದು ಅಣಿಯಾಗಿ ನಿಂತಿದ್ದಳು. ಅವಳ ಕೈಗೆ ಬಂದ ಕೂಲಿ ಅವಳು ಅವಳವ್ವನ ಬಾಯಿಗಾಗುತ್ತಿತ್ತು. ಕೂಲಿ ಸಿಗದೆ ಅವಳು ಕೈ ಚೆಲ್ಲಿ ಕುಂತಲ್ಲಿ ಸಿವುನ ಹರಿದ ಅಂಗಿ ಚಡ್ಡಿ ಬ್ಯಾಗು ಹೊಲಿಯೋದು, ಆ ಬಟ್ಟೆ ಒಗ್ದು ಮಡಿಸಿ ತಲೆಗಿಟ್ಟು ಇಸ್ತ್ರಿ ಮಾಡೋದು ಮಾಡುತ್ತಿದ್ದಳು. ದಿನಾಲು ಸಿವುನ ಮುಖ ತೊಳೆದು ಕರಾಪು ಬಾಚಿ ಕೂದಲಿಗೆ ಕುಪ್ಪೆ ಕೂರಿಸಿ ಹಣೆಗೆ ಕಪ್ಪಿಟ್ಟು ಇಸ್ಕೂಲಿಗೆ ರೆಡಿ ಮಾಡುತ್ತಿದ್ದಳು. ಇನ್ನು ಉಳಿದವನು ಗುರುಸಿದ್ದು ಸಾಕವನ ಕಿರಿಮಗ. ಅವನ ಪಾಲಿಗೆ ನಡುಮನೆ ಸೇರಿದುದು. ಅವನು ಮನೆಗೆ ನೆಂಟರಂತಿದ್ದು ಮಾರಿಗುಡಿನ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿದ್ದನು. ಊರೂರು ಸುತ್ತುತ್ತಾ ಹಾಲಿ ಗಾರೆ ಕೆಲಸ ಮಾಡುತ್ತಿದ್ದನು. ರೇಷ್ಮೆ ಗೂಡಿನ ವ್ಯಾಪಾರ ಮಾಡಿ ಚಿಲ್ಲರೆ ಅಂಗಡಿ ಇಟ್ಟು ದನದ ದಲ್ಲಾಳಿಯಾಗಿ ಈಗ ಗಾರೆ ಕೆಲಸದಲ್ಲಿ ನಿಂತಿದ್ದನು. ಕೈಲಿ ಕಾಸಿದ್ದಾಗ ಅವ್ವನ ಎಲೆ ಅಡಕೆಗೂ ಕೊಡುತ್ತಿದ್ದನು. 7 ಬೇಳೆ ಪೈರಿನಿಂದಲೂ ಅವನಿಗೆ ಗುಂಪು ನಾಟಕ ಅನ್ನೋವು ತಲೆಗಂಟಿ ಈಗ ದಾನಸೂರ ಕರ್ಣನಲ್ಲಿ ಕರ್ಣನ ಮಗನ ಪಾಟು ಮಾಡುತ್ತಿದ್ದನು. ಅವನು ಮಾಮೂಲಿಯಾಗಿ ಮಾರಿಗುಡಿಯಲ್ಲಿ ಮಲಗಿದ್ದನು. ಬೆಳಕು ಕತ್ತಲಿಗೆ ಬೆರೆತುಕೊಳ್ಳುತ್ತಿದ್ದ. ಆಗ ಹೊರಬಂದು ಸಾಕವ್ವ ತನ್ನ ಹುಂಜ ನಿಲ್ಲುತ್ತಿದ್ದ ಕೂರುತ್ತಿದ್ದ ಜಾಗವ ಕಣ್ತುಂಬಿ ನೋಡಿದಳು. ಅಂಥದ್ದೇನೂ ಕಾಣದೆ ಅವಳು ಹೀಗೆ 4-6 ಸಲ ಎಟತಾಕುತ್ತಿರಲು ಬೆಳಕಾಯಿತು. ಒಳಗಿರೋ ಕೋಳಿಗಳಾರು ತನ್ನ ಹುಂಜಾನ ಕರೆತರಬಹುದೆಂದು ಪಂಜರವ ಎತ್ತಲು ಇದ್ದಬದ್ದ ಕೋಳಿಗಳು ಎಂದಿನಂತೆ ಉತ್ಸಾಹದಿಂದಲೇ ಹಾರುತ್ತಾ ಹೊರಹೋದವು. ಯಾವುದರ ಮುಖದಲ್ಲೂ ದುಃಖ ದುಗುಡ ಕಾಣದೆ ಸಾಕವನಿಗೆ ಎತ್ತಿ ಕುಕ್ಕಿದಂತಾಯಿತು. ಅಯ್ಯೋ ಪಾಪಿ ನನ್ನ ಮಕ್ಕಳ ಎಂದು 10-6 ಸಲ ಅಂದುಕೊಂಡಳು. ಆಗಲೇ ಎದ್ದು 2ನೇ ಮಗ ಸಣ್ಣಯ್ಯ ತೊಟ್ಟಿಲಿ ಹಲ್ಲುಜುತ್ತಿದ್ದನು. ಅವ್ವ ಆ ಕಡೆ ಬಂದರೆ ಈ ಕಡೆಗೆ ಮುಖ ತಿರುವುತ್ತಾ ಅವ್ವ ಈ ಕಡೆ ಬಂದರೆ ಆ ಕಡೆಗೆ ಮುಖ ತಿರುವುತ್ತಾ ಯಾವ ಪಟ್ಟಿಗೂ ಸಿಗದೆ ತಾನು ತನ್ನ ಕೆಲಸ ಅನ್ನುವಂತಿದ್ದನು. ಸಾಕವ್ವ ಒಂದು ಸಲ ತೊಟ್ಟಿಗೆ ಕ್ಯಾಕರಿಸಿ ಉಗಿದು ಹೊರಬಂದು ಅಂಗಳದಲ್ಲಿ ನಿಂತಳು. ಅಂಗಳದಲ್ಲಿ ನಿಂತಿದ್ದ ಸಾಕವನ ಕಣ್ಮುಂದೆ ಅವಳ ಹುಂಜನ ಅಂದ ಚಂದವು ಓಡಾಡಿತು. ಯಾರೋ ಪಾಪಿಗೇಡಿಗಳು ದೇವರು ದಿಂಡಿರ ಲೆಕ್ಕಿಸ್ದೆ ನನ್ನ ಹುಂಜವ ಮುರ್ಕೊಂಡಿರ್ಬೇಕು ಅನ್ನಿಸ್ತಾ ಅದು ಹೊತ್ತೇರಿದಂತೆ ದುಡವಾಗತೊಡಗಿತು. ಸಾಕವ್ವ ತನಗಾಗದವರು ಯಾರೆಂದು ಒಂದೊಂದಾಗಿ ನೆಪ್ಪಿಡತೊಡಗಿದಳು. ಅವಳ ಸೌತಿ ಕೆಂಪಮ್ಮ ಮೂಡಿ ನಿಂತಳು. ಸಾಕವ್ವನ ಗಂಡನನ್ನು ತನ್ನ ಕಿರುಬೆರಳಲ್ಲಿ ಕುಣಿಸಿ ಕುಣಿಸಿ ಮುಪ್ಪಾಗಿದ್ದ ಕೆಂಪಮ್ಮನ ತಿಪ್ಪೆ ದಿಕ್ಕೆಗೆ ಸಾಕವ್ವ ಹಿಂದಕ್ಕೆಳೆಯುತ್ತಿದ್ದ ಕಾಲುಗಳನ್ನು ಎಳೆದುಕೊಂಡು ನಡೆದಳು. ಆ ತಿಪ್ಪೆನ ಒಂದು ಕಡೆಯಿಂದ ಒಂದು ಚೂರು ಬಿಡದೆ ನೋಡು ಏನೂ ಕಾಣದೆ ಅಲ್ಲೊಂದಿಲ್ಲೊಂದು ಸಿಕ್ಕದಂಥ ತುಪ್ಪಟ ಪುಕ್ಕಗಳ ಕಣ್ಣಿಗಂಟಿಸಿ ನೋಡಿಯೂ ಅವು ಅವಳ ಹುಂಜದಾಗಿರದೆ ಆ ತಿಪ್ಪೆ ಅವಳ ಹಠಕ್ಕೆ ಸವಾಲೊಡ್ಡಿ ನಿಂತಿತ್ತು. ಕೈ ಬಿಡದೆ ಸಾಕವ್ವ ಎಲ್ಗೋದ್ಯೇ ನನ್ನ ಸವುತಿ ಸಿಕ್ತೀಯಾ ಅನ್ನುತ್ತಾ ಊರ್ಗೋಲಿಂದ ತಿಪ್ಪೇನೆ ಬುಡಮೇಲು ಮಾಡಿ ಕೆದಕಿದಳು. ಹಾಗೂ ಏನೂ ಸುಳುವಾಗದೆ ಸುಸ್ತಾಗಿ ಥೂ ನನ್ನ ಸೌತಿ ಮಾಯ್ ಕಾತಿ ಅಷ್ಟು ಸುಲಭವಾಗಿ ನಿನ್ನ ಮರ್ಮ ಬಿಟ್ಕೊಟ್ಟಿಯಾ ಎಂದು ತಿಪ್ಪೆಗೆ ಉಗಿದು ಮುಂದಿನದಕ್ಕೆ ಸಾಗಿದಳು. 10-6 ತಿಪ್ಪೇನ ಮುಗಿಸುವಲ್ಲಿ ಸಾಕವನ ತ್ರಾಣ ಅನ್ನೋದು ಏರುತ್ತಿದ್ದ ಬಿಸಿಲಿಗೆ ಒಣಗಿ ಗಾಳಿ ಅಲ್ಲಾಡಿದರೆ ಇವಳು ಅಲ್ಲಾಡುವಂತಾಯಿತು. ಆಗ ಅಲ್ಲಿಗೆ ಕಸ ಹೊತ್ತು ಬಂದ ಪುಟ್ಟಿ ಇದೇನಮ್ಮ ಇಷ್ಟೊತ್ತಲ್ಲಿ ಎಂದು ಕೇಳಿದಳು. ಅದಕ್ಕೆ ಸಾಕವ್ವ ತಿಪ್ಕ ಬಂದಿದ್ದಕ್ಕಾ ಕೂಸು ಅಷ್ಟೀಯಾ ಅಂದಳು. ಪುಟ್ಟಿ ಅಷ್ಟೀಯಾ ಅಂದು ನಗಾಡ್ತಾ ಕಸ ಸುರಿದು ಹೋದಳು. ಪುಟ್ಟಿಯ ದಿಮಾಕು ಗಣ್ಯೆ ಸಾಕವನ ಮುಖ ಕೊಡದಂತಿತ್ತು. ಪುಟ್ಟಿ ಎಂಬೋಳು ಕಣ್ಗೆ ಮರೆಯಾಗೋವರೆಗೂ ತಿಪ್ಕ ಕುಂತವರಂತೆ ಕುಂತಿದ್ದು ಆಮ್ಯಾಲ ಮುಂದಿನದಕ್ಕೆ ಬಂದಳು. ಹೊತ್ತನಂತೆ ಎದ್ದವಳೆ ತಿಪ್ಪೆ ಕಸ ಕಡ್ಡಿಯ ಕಣ್ತುಂಬ ನೋಡಿ
ಅವು ಕಣ್ಣಿಗೆ ಗಚ್ಚೊತ್ತಿ ಸಾಕವ್ವ ಯಾವ ದಿಕ್ಕು ನೋಡಿದ್ರೂ ಕಸ ಕಡ್ಡಿಗಳು ಬಂದು ಪಾರ್ಟ್ ಮಾಡ್ತಾ ಇದ್ವು. ಮುಂದೆ ನಡೆಯಲು ತೊಡೆ ಬಂಡಾಯವೆದ್ದು ನಿಂತಾಗ ಸಾಕವ್ವ, ನನ್ನ ಮನೆ ದೇವರ ಸತ್ಯ ಇದ್ರ ನನ್ನ ಹುಂಜ ಹಟ್ಟಿಗೋಗಿರ್ಲಿ, ಇಲ್ದಿದ್ರ ಇಲ್ಲ ಎನ್ನುತ್ತಾ ಊರ ದಿಕ್ಕಗ ತೊಡೆ ಎಳೆದಳು. ಈ ಸಾಕವ್ವ ಎತ್ತ ಹೋಗಿದ್ದಳು, ಏನು ಮಾಡಿದಳು ಎಂಬುದು ಪುಟ್ಟಿಯಿಂದಾಗಿ ಪ್ರಚಾರಗೊಂಡು ಹೋಗಿ ಬರೋರು ಕುಂತವರು ಎಂದೂ ಮಾತಾಡಿಸದವರು ಕೂಡ ಏನವೋವ್ ಏನಮ್ಮೋವ್ ಅನ್ನುತ್ತಿದ್ದರು. ನನ್ನುಂಜಕಪ್ಪ, ನನ್ನುಂಜ ನನಕಂದ ಎನ್ನುತ್ತಾ ಸಾಕವ್ವ ಬರುತ್ತಿದ್ದಳು. ಕೇಳಿದವರು ಅವಳು ಮರೆಯಾದ ಮ್ಯಾಲ ನಗಾಡ್ತಾ ಹೋಗುತ್ತಿದ್ದರು. ಹೀಗೇ ಆಗುತ್ತಿತ್ತು. ಹಾಗೂ ಹೀಗೂ ಸಾಕವ್ವ ಹಟ್ಟಿ ಅಂಗಳಕ್ಕೆ ಮುಟ್ಟಿದಳು. ವಸ್ತುಲ ಮ್ಯಾಲ ಅವಳ ಮಗಳ ಮಗ ಸಿವು ನಿಂತಿದ್ದನು. ಸಾಕವ್ವ, ಬಂತ ನನಕಂದ ಎಂದು ಸಿವುನ ಕೇಳಿದಳು. ಸಿವು, ಏನಮ್ಮ ಅಂದಿತ್ತು. ಸಿವು ಬಾಯಿಂದ ಆ ವಾಕ್ಷ ಕೇಳಿದ ಸಾಕವನಲ್ಲಿ ದುಃಖ ಕೋಪ ಅನ್ನೋದು ಉಕ್ಕಿದವು. ಅಯ್ಯೋ ನನ್ನ ಮಗಳು ಮಗನೇ, ನಾನು ಬಂತ ಅಂತ ಕೇಳಿದ್ರೆ ಏನಮ್ಮ ಅಂತೀಯಲ್ಲೋ ಎಂದು ಅಳುತ್ತಾ ಅಂಗಳದಲ್ಲೇ ಕೂತಳು. ಆ ಹೈದನಿಗೆ ಗರಿಬಿಲಿ ಎದ್ದು ಅದರವ್ವನಲ್ಲಿಗೆ ಓಡಿತು. ದೊಡ್ಡ ಮಗಳು ಗೌರಮ್ಮ ಬಂದು ನೋಡಿದರೆ ಅವ್ವ ಅಂಗಳದೊಳಗ ಮುಳುಗಿ ತನ್ನ ಸುತ್ತಗೂ ಮಣ್ಣು ಧೂಳು ಬಾಚುತ್ತಿದ್ದಳು. ಮಣ್ಣು ಬೊಗಸೆಯಾಗಲು ಅದನ್ನು ಹೂ ಪಟಾಕಿಯಂತೆ ಎರಚಿ, ನನ್ನ ಕೋಳಿ ತಿಂದವರ ಮನೆ ಮಣ್ಣಾಗ್ಲೋ, ನನ್ನ ಮನೆ ದೇವರ ಸತ್ಯ ಇದ್ದುದೇ ಉಂಟಾದರೆ ನನ್ನ ಕೋಳಿ ಮುರಿದವ್ರ ಮನೆ ಮುರಿದೋಗ್ಲೋ ಅನ್ನುತ್ತಾ ಒಂದು ಬೈಗುಳ ಬೈಯೋದ, ಒಂದು ಸಲ ಧೂಳು ಎರ್ಚೋದು ಮಾಡ್ತಾ ನಾಲ್ಕು ದಿಕ್ಕು ಧೂಳು ಬಾಣ ಬಿಡುತ್ತಿದ್ದಳು. ಕ್ರಮಬದ್ಧವಾಗಿ ಒಂದೊಂದು ಸಲ ಆ ಧೂಳು ಮ್ಯಾಲ ಬಿದ್ದು ಹೊರಳಾಡಿದಳು. ಎದ್ದು ನಟುಕೆ ಮುರಿದಳು. ಬಾಚಿ ಧೂಳ ತೆಗೆದು ಎರಚಿದಳು. ಮಗಳು ತಾಳಲಾರದೆ ಬಂದು ಅವ್ವನ ಕೈಯ ಹಿಡಿದು, ಸಾಕು ಏಳವ್ವ, ಓದು ತಿರ್ಗ ಬಂದದಾ ಎಂದು ಎತ್ತಿದಳು. ಸಾಕವ್ವ ಕೈಯ ಕಿತ್ತುಕೊಂಡು ಇನ್ನೊಂದು ಸಲ ಅಂಗಳ ತುಂಬುವಂತೆ ಮಣ್ಣು ಎರಚಿದಳು. ಅಲ್ಲಿಗೆ ಕಿರುಮಗಳು ಬಂದು ಅವ್ವನ ಒಂದೊಂದು ಕೈಯ ಒಬ್ಬೊಬ್ಬರು ಹಿಡಿದು ಎತ್ತಿ ಏಡಿಸಿ ನಡೆಸುತ್ತಾ ಹಟ್ಟಿಗೆ ತಂದರು. ಸಾಕವ್ವನ ಇರಬಹುದಾದ ಮೈಯಿ ಕೈಯಿ ದೇಹವು ಮಣ್ಣ ಧೂಳು ತೊಪ್ಪೆಯಾಗಿ ಅವಳು ಆ ದೇಹವ ಭೂಮಿಗಿಳಿಬಿಟ್ಟು ಕೂತಳು. ಮಗಳು ಗೌರಮ್ಮ ತಂದಿಟ್ಟ ಗಡಿಗೆಯಲ್ಲಿ ನೀರು ಕುಡಿದಾದ ಮ್ಯಾಲ ಸಾಕವ್ವನ ದೇಹಕ್ಕ ಉಸಿರು ಕೂಡಿಕೊಂಡಿತು. ಸಾಕವ್ವ ಮಗಳ ತಲ ಸವರೂತ, ನೀನು ತಣ್ಣಗಿರು ನನಕಂದ, ಕಡೆಗಾಲ್ಕು ನೀನೇ ನನಗಾಗೋಳು, ನಾನಿರೋ ಆಸ್ತಿನೆಲ್ಲ ನಿನ್ನ ಕಿರಿಮಗನಿಗೆ ಬರೆದು ಸತ್ತೋಯ್ತೀನಿ ಎಂದು ದುಃಖದ ರಾಗ ಬೆರೆಸಿ ಹಾಡತೊಡಗಿದಳು. ಅವ್ವನ ಈ ರಾಗ ಈಗ ನಿಲ್ಲಬಹುದು, ಇನ್ನೊಂದು ಗಳಿಗೆಗೆ ನಿಲ್ಲಬಹುದು ಎಂದು ಕಾದು ಕಾದು ನಿಲ್ಲದಿರಲು ಎರಡನೇ ಮಗ ಸಣ್ಣಯ್ಯನಿಗೆ ತಡೆದುಕೊಳ್ಳಲಾಗಲಿಲ್ಲ. ಹೆಂಡತಿ ಸನ್ನೆ ಮಾಡಿದರೂ ದಕ್ಕದೆ, ಏನವನಿ ಅನ್ನೋದು ಎಂದು ಹೊರಕ್ಕೆ ನೆಗೆದು ಬಂದನು. ಈ ಸಣ್ಣಯ್ಯ ಅನ್ನೋನು ಪೀಚಲಾಗಿ ಕಟುವಾಗಿದ್ದನು. ಅವನ ಕೈ ಕಾಲುಗಳು ಕಡ್ಡಿಯಂತೆ ಒಣಗಿದ್ದರೂ ನಾರಿನಂತೆ ಗಟ್ಟಿಯಾಗಿದ್ದವು. ಮಕ್ಕಳಿಲ್ಲದ ಅಣ್ಣನ ಆಸ್ತಿಗೂ ಕಣ್ಣಾಕಿದ್ದವನಿಗೆ ಅವ್ವನ ಮಾತುಗಳು ನೇರವಾಗಿ ಎದೆಗೆ ಬಂದು ಒದೆಯುವಂತಿದ್ದವು. ಅವನು ಹೊರಗೆಲ್ಲ ಜೋರೊತ್ತಾಗಿದ್ರೂ ಹೆಂಡತಿ ಎದುರು ಮೆದುವಾಗಿರುತ್ತಿದ್ದನು. ಅಂಥವನೇ ಈಗ ಹೆಂಡತಿಯ ಕಣ್ಸನೆಯನ್ನು ಲೆಕ್ಕಿಸದೆ ಆಸ್ತಿ ದನಿ ಕೇಳುತ್ತಲೇ ಅವ್ವನ ಎದುರ ರಾವುಳಾಸುರನಂತೆ ನಿಂತಿದ್ದನು. ಸಾಕವ್ವನ ಮಂಜುಗಣ್ಣೊಳಗ ಮಗ ಸಣ್ಣಯ್ಯ ರಾವುಳಾಸುರನಂತೆ ಮೂಡಿ ನಿಂತಿದ್ದನು. ನೆನ್ನಿಂದಲೂ ಹುಂಜನೊಡನೆ ಹೆಣಬಾಳು ಪಟ್ಟು ಸುಸ್ತಾಗಿದ್ದ ಸಾಕವ್ವನ ಗಂಟಲಲ್ಲಿ ಬಡಪಟ್ಟಿಗೆ ಮಾತುಗಳು ಹುಟ್ಟಲಿಲ್ಲ. ಗಡುಗೆಯಲ್ಲಿ 4 ನೀರು ಕುಡಿದು ಮಗನ ದಿಕ್ಕ ಕಣ್ಣು ಮೆಡರಿಸಿ, ಕೇಳೋನು ನೀ ಯಾರ ಅಂದಳು. ಸಣ್ಣ ಕಡ್ಡಿ ಮುರಿದಂತೆ, ನಾನು ಅಕ್ಕುದಾರ ಅಂದ. ಸಾಕವ್ವಗೂ ಕಮ್ಮಿ ಕಾನೂನು ಗೊತ್ತಿರಲಿಲ್ಲ. ಏನಂದೆ, ಇನ್ನೊಂದ್ಸಲ ಅನ್ನು. ಅಕ್ಕುದಾರನ ನೀನು? ಹುಟ್ಟುದು ಹೆಣ್ಣೆಂಗ್ಸಾದ್ರೂ ಗಂಡ್ಸ ಮೀರಿಸಿ ಕಚ್ಚಾ ಗಟ್ಟುಕೊಂಡು ಗೇದಿ ಸಂಪಾದಿಸಿನಿ ಕಣೋ ಭೂಪತಿ. ಆಸ್ತಿ ನನ್ನ ಸ್ವಾರ್ಜತ ಅಂದಳು. ಸಣ್ಣಯ್ಯನಿಗೆ ಒಂದು ಕ್ಷಣ ಅದು ದಿಟ ಅನ್ನಿಸಿ ದಿಗಿಲುಂಟಾಯಿತು. ಈಗ ದನಿನ ಒದ್ದೆ ಮಾಡಿ, ಹಂಗಾರ ನಾನು ಇರೋ 4 ಐಕ್ಳ ನಿನ್ನ ಕೈಯಾರ ಬೀದಿಗೆ ತಳ್ಳು ಮತ ಎಂದು ಅಂದು ಮಕ್ಕಳನ್ನು ಎಳೆದೆಳೆದು ತಂದು ಅವ್ವನ ಮಡುಗಿಟ್ಟು ಪಟ್ಟು ಬದಲಿಸಿ ನಿಂತನು. ಸಣ್ಣಯ್ಯನ ಮಾತು ವರಸೆ ಈಗ ಮೆದುವಾಗಿದ್ದರೂ ಹುಂಜನಿಗಾಗಿ ದಿಕ್ಕೆಟ್ಟವಳಾಗಿದ್ದ ಸಾಕವ್ವಗೆ ಜೋರೊತ್ತು ಮಾಡಬೇಕೆನ್ನೋ ಒಳಗುದಿ ಎದ್ದೆದ್ದು ಕುಣಿಯುವಂತಿತ್ತು. ಮಕ್ಕಳು ಅನ್ನೋ ಮಾತು ಮರೆಸಿ ಸಾಕವ್ವನು ವರಸೆ ಬದಲಿಸಿ, ಅಲ್ಲೋ ಮನತಾನಸ್ತ ನನ್ನ ಮಗನೇ, ನಿನ್ನ ಪಾಲ್ಗೆ ಹಂಚಾಕಿಸ್ದೆ ಹುಲ್ಲಾಕ್ಸಿದೆಯಲ್ಲೋ,
ಹೊಟ್ಟಗ ತಣ್ಣೀರ್ ಬಟ್ಟ ಕಟ್ಕೊಂಡು ತೊಟ್ಟಿ ಹಟ್ಟಿ ಕಟ್ಸಿದ್ನಲ್ಲೋ. ನೋಡ್ದವರು ಮೂಗೆ ಬೆರಳಿಟ್ಟು ಏರಿಳಿಯುತ್ತಿದ್ದ ಮಾತುಗಳು ಕೊನೆಗಾಣದೆ ಸಣ್ಣಯ್ಯನ ನಿಂತ ಕಾಲುಗಳು ನೆಲಕ್ಕಿಳಿಯುವಂತಿದ್ದವು. ಅವ್ವ ಆಂತುಕೊಂಡು ಹಟ್ಟಿಯ ಒಂದು ಮೂಲೆ ಹಿಡಿದು ಸ್ಟಾರ್ಟು ಮಾಡಿ ನಿಧಾನವಾಗಿ ಕಣ್ಣು ಚಲಿಸುತ್ತಾ ಅಲ್ಲಲ್ಲಿ ನೆಡುತ್ತಾ ಕಂಡದ್ದು ವರ್ಣಿಸುತ್ತಾ ರಾಗವಾಗಿ ದನಿ ಎತ್ತರಿಸಿ ಹಾಡುತ್ತಿದ್ದಳು. ಒಂದು ಕಾಲದಲ್ಲಿ ಪೂರ್ತವೇ ಹಂಚು ಹೊದ್ದು ಮೆಡುಗಾರಿಕೆ ಮಾಡ್ತಿದ್ದ ಆ ಹಟ್ಟಿಯ ಹಂಚು ಕೈಯಾಡಿಸಿದಾಗ ಕಮ್ಮಿ ಬೀಳೋ ಹಂಚಿಗೆ ಬದಲು ಹಂಚು ಥರ ಕೈಲಾಗದೆ ಮುಂದಿನ ವರ್ಷಕ್ಕೆ ಹಂಚಾಕ್ಸಿದ್ರಾಯ್ತು ಅಂದುಕೊಂಡು ಆ ಕಾಲಿಗೆ ಹುಲ್ಲು ತೆಂಗಿನ ಗರಿಕೆನ ಕೌಚಿ ಕೌಚಿ ಈಗ ಹಂಚು ಹುಲ್ಲು ಅನ್ಯೋನ್ಯವಾಗಿದ್ದವು. ಹಟ್ಟಿಯ ಹೊತ್ತು ನಿಂತಿದ್ದ ಕಂಬ ಕಮಾನು ತೊಲಗಳು ಕುಗ್ಗಿ ಬಗ್ಗಿ ತಮ್ಮ ನೆರಳಡಿ ಉಸಿರಾಡುತ್ತಿದ್ದಂತಹ ಜೀವಿಗಳ ಬಗೆ ದಯ ತೋರುತ್ತಾ ನಿಂತಿದ್ದವು. ಹಟ್ಟಿನ ಕಣ್ಣಿಗೆ ತುಂಬಿಕೊಂಡಂಥ ಸಾಕವ್ವ ಕುಂತಲ್ಲೇ ಕುಸಿದು ಕಡ್ಡಿಯಂತೆ ಎದುರು ನಿಂತಿದ್ದ ಮಗ ಸಣ್ಣಯ್ಯನ ಕಡೆಗೆ ಕಣ್ಣ ಮೊನೆಗೆ ಸಾಣೆ ಹಿಡಿದು ನೋಡುತ್ತಾ ತನ್ನೇಡು ಕೈಗಳಿಂದಲೂ ನೆಲ ತಾರಿಸಿ ಆ ಕೈಗಳ ಚಟಕ್ಕನೆ ಮಗನ ದಿಕ್ಕ ಚಾಚಿ ಅಲ್ಲಾಡಿಸುತ್ತಾ ಎಂಥ ರೂಪಕ್ಕೆ ತಂದ್ರೆಯಪ್ಪ ನನ್ನ ಹಟ್ಟಿ ಎಂದು ದುಃಖವ ತುಂಬಿಕೊಂಡು ನೋಡಿದಳು. ಮಗನಿಗೂ ಆ ರೀತಿ ಅವ್ವನ ನೋಡಲಾಗಲಿಲ್ಲ. ಸಣ್ಣಯ್ಯ ಅದ್ಕ ನಾಯನ್ನ ಮಾಡ್ಲವ್ವ ಅಂದನು. ಸಾಕವ್ವ ಒಂದು ಸಲ ಕ್ಯಾಕರಿಸಿ ತೊಟ್ಟಿಗೆ ಉಗಿದು ಒಂದೇ ಮಾತು, ಕೆರೆಗೆ ಬೀಳು ಅಂದಳು. ಸಣ್ಣ ಹೊಟ್ಟ ಒಳಗ ಕುಣಿದಾಡ್ತಿದ್ದಂಥ ಮಾತುಗಳಿಗೆ ಬಿರುಗಾಣಿಕೆ ಹಾಕಿ ನಿನ್ನೊಂದ್ಗ ಮಾತಾಡು ಕೇಮಿಲ್ದಿಯ ಅಂದು ತನ್ನ ಪಾಲು ಕಿರುಮನೆ ದಿಕ್ಕಗ ಮುಖ ಇಟ್ಟನು. ಸಣ್ಣಯ್ಯ ಇನ್ನೂ ಮುಖ ಇಟ್ಟಿದ್ದಾನೋ ಇಟ್ಟಿರಲಿಲ್ಲವೋ ಕಿರುಮನೆಯಿಂದ ಬಾಣದಂತೆ ಸಣ್ಣನ ಹೆಂಡತಿ ಹೊರಬಂದು ಅತ್ಯಮ್ಮಗೆ ಸವಾಲಿನಂತೆ ನಿಂತಳು. ಚೆಲುವಮ್ಮ 30 4 ಮಕ್ಕಳ ತಾಯಿ. ಇದ್ದುದರಲ್ಲಿ ಹೊಟ್ಟ ಬಟ್ಟಗ ನೇರವಾಗಿದ್ದವರ ಮನೆಯಿಂದ ಕಾಲಿರಿಸಿದವಳು. ಚೆಲುವಮ್ಮನ ತೌರಿನಿಂದ ತಾಯಿ ಕಡೆಯ ಒಳಸರಬರಾಜು ಉಂಟು. ಅದಕ್ಕೇನೆ ಹೆಂಡತಿ ಮುಂದ ಸಣ್ಣ ಬಾಲ ಮುದುರುವನು ಅನ್ನುವವರೂ ಇದ್ದರು. ಯಾರು ಸುತ್ತಿ ಬಳಸಿ ಕೇಳಿದ್ರೆ ಊಕಯ್ಯೋ ನಾವು ಉಣ್ತಾ ಇರೋದು ನಮ್ಮತ್ತೆ ಮನೆಯದೇ ಎಂದು ರೇಗುತ್ತಿದ್ದನು. ಅಣ್ಣನಿಗೆ ಮಕ್ಕಳಾಗದು ಎಂಬುದು ದಿನಗಳೆದಂತೆ ದಿಟವಾಗುತ್ತಾ ಸಣ್ಣಯ್ಯನು ಹುಮ್ಮನಸ್ಸಿನಿಂದ ದೇವರ ಮೇಲೆ ಭಾರ ಹಾಕಿ ಒಂದಾದ ಮೇಲೊಂದರಂತೆ 4 ಮಕ್ಕಳು ಮಾಡಿದ್ದನು. ಕೊನೆಯದು ಕೈಗೂಸು. ಆ ಕೈಗೂಸು ಬೆಟ್ಟು ಚೀಪುತ್ತಾ ಪೆಕರು ಪೆಕರಾಗಿ ನೋಡ್ತಾ ಅತ್ತೆಗೆ ಸವಾಲಾಗಿ ನಿಂತಿದ್ದ ಚೆಲುವಮ್ಮನ ಕಂಕುಳಲ್ಲಿ ಆಡುತ್ತಿತ್ತು. ಚೆಲುವಮ್ಮ ಆ ಕೂಸನ್ನು ಒಂದು ಕಂಕುಳಿಂದ ಇನ್ನೊಂದು ಕಂಕುಳಿಗೆ ಕುಕ್ಕರಿಸಿ, ಅದೇನತ್ತೆಮ್ಮ ನೀವು ಮಾತೆತ್ತಿದ್ರ ನನ್ನಟ್ಟಿ ನನ್ನಟ್ಟಿ ನನ್ನಾಸ್ತಿ ನನ್ನಾಸ್ತಿ ಅಂತೀರಲ್ಲ ಅಂದು ಅತ್ತೆಮ್ಮನ ಉತ್ತರಕ್ಕೆ ಕಾದಳು. ಸಾಕವ್ವ ಹಿಡಿತವಾಗಿ, ಅದೇ ಕಾನಮ್ಮಿ ಎಣ್ಣ ನನ್ನಟ್ಟಿ ನನ್ನಾಸ್ತಿ ಅಂದಳು. ಅದರಲ್ಲೇಕ ಬಿಕನಾಸಿ ನೀನುವೆ ಬಿದ್ದಿರೋದು ಎಂಬುದನಿ ಆ ಮಾತಿನಿಂದ ಹೊರಟು ಅದು ಚೆಲುವಮ್ಮನ ಕೆಣಕಿತ್ತು. ಚೆಲುವಮ್ಮ ಕಂಕುಳಲ್ಲಿದ್ದ ಕೂಸ ಗಂಡನ ಹೆಗಲಿಗೆ ಬಿಸಾಕಿ ಅತ್ಯಮ್ಮನ ಮುಂದ ಕೈಯಾಡಿಸುತ್ತಾ, ಅವೈ ನಾನುವೆ ಅದನ್ನೇ ಕೇಳ್ತಾ ಇರೋದು ಕನತ್ಯಮ್ಮ, ಎಷ್ಟು ಇಟ್ಟಿವ್ರಿ ಅಂತ ಎಂದು ಕೆಕ್ಕರಿಸಿಕೊಂಡು ಕೇಳಿದಳು. ಮಾತಾಡಿ ಮಾತಾಡಿ ಸಾಕವ್ವನ ಹೊಟ್ಟ ಒಳಗಲ ದ್ರವ ಮಂಗರ ಮಾಯವಾಗಿದ್ದ ಪ್ರಯುಕ್ತ ಗಡುಗೆಯಲ್ಲಿದ್ದ ನೀರ ಒಂದು ಗುಟಿಕೆಗೆ ಕುಡಿದು, ನಿನ್ನ ಕಣ್ಣು ಕುಂಡ ಅಂದಳು. ಅತ್ಯಮ್ಮನ ಮಾತು ಸೊಸೆ ಮುದ್ದಿನ ಮೈಯ ರೋಷ ಉಕ್ಕಿಸಿತು. ಚೆಲುವಮ್ಮ ಅಂದಳು, ನನ್ನ ಕಣ್ಯಾಕ ಅತ್ಯಮ್ಮ ಕುಂಡು, ನಾನುವಿ ಕಂಡೀವ್ನಿ ಕಣ್ ತಕಳಿ. ಪರದೇಸಿಯಾಗಿ ನಿಂತಿರೋ ಈ ಹಟ್ಟಿನ ಕಂಡಿಲ್ವಾ? ಮಳಾದೇವರು ಕಂಡ್ಬಿಟ್ರು ಬೆಳೆ ಕಾಣ್ದ 4 ಎಕರೆ ಹೊಲ ಕಂಡಿಲ್ವಾ? ಈ ಹೊಲನ ನಿಮ್ಗಿರೋ 3 ಗಂಡ್ಮಕ್ಳಿಗ ತಲೆಗೆ 2 ಎಕರೆನಾರು ಹಂಚಿ ಮತ್ತ ನೋಡವು ಅನ್ನುತ್ತಾ ಅತ್ತೆ ಮುಂದ ಕೂತು ಬಿಟ್ಟಳು. ಗಂಡ ಸಣ್ಣಯ್ಯ ಹೆಂಡತಿ ಕೈಯ ಹಿಡಿದೆಳೆಯುತ್ತಾ, ನೀ ಹೇಳಮ್ಮಿ ನೀ ನಡಿಯಮ್ಮಿ ಎಂದು ತೊದಲುತ್ತಿದ್ದನು. ಚೆಲುವಮ್ಮ ಗಂಡನಿಗೆ ಕೇರೂ ಮಾಡದೆ ಕೈಯ ಕೊಸರಿ ಮತ್ತೂ ಪಟ್ಟಾಗಿ ಕೂತಳು. ಸಾಕವ್ವ ನಿಧಾನವಾಗಿ ಆದರೆ ಕಟುವಾಗಿ, ನನ್ನ ಆಸ್ತಿ ಅಂಗೈಯಾಗ್ಲಾನೇ ಇರ್ಲಿಕ್ಕಾಗರ್ತಿ, ಅದರಲ್ಲೇನೆ ನೀನುವಿ ಉಣ್ತಾ ಇರೋದು ಅಂದಳು. ಚೆಲುವಮ್ಮನಿಗೆ ತನ್ನ ಕತ್ತು ಕತ್ತರಿಸಿ ಮುಂದಿಟ್ಟಂತಾಯಿತು. ಅವಳು ನೆಲವ ಕುಟ್ಟಿ ತಟ್ಟಿ ಎದ್ದು ಬೆಂಕಿ ಕಕ್ಕುವವಳಂತೆ, ಅತ್ತೆಮ್ಮವ್ ನೀವು ಹಿಂಗೆ ಅಂತಾಯಿರಿ, ನಾನು ಹುಚ್ಚೆತ್ತಿದ್ರ ಹುಚ್ಚು ಮುಂಡೆ, ತಲೆ ಒಳಗಲ ಹುಳವು ಪತ್ರಗಿಡ್ತವ, ಒಂದಲ್ಲ ಒಂದಿನ ನಿಮ್ಮ ಹಟ್ಗ ಬೆಂಕಿ ಹತ್ತಿಸ್ಬಿಟ್ಟು ನಿಮ್ಮ ಹೊಲಕ ಧೂಳಿ ಎರಚ್ಬಿಟ್ಟು ಇಲ್ಲಿಂದ ಕಡ್ದು ಹೊರಟೋಯ್ತೀನಿ ಎಂದವಳೆ ಕೈಯ ಬೀಸ್ಕೊಂಡು ಮ್ಯಾಲಕ್ಕೂ ಕೆಳಕ್ಕೂ ಉಸಿರು ಬಿಡ್ತಾ ಕಿರುಮನೆಗೆ ಬಿರುಗಾಳಿಯಂತೆ ನುಗ್ಗಿದಳು. ಅವಳ ಕೈಗೂಸು ಅಜ್ಜಿಯ ಸುತ್ತ ಆಡುತ್ತಿತ್ತು. ಯಾಕಾರು ಮಾತೆತ್ತಿದನೋ ಎಂದು ಮಂಕಾಗಿ ಸಣ್ಣಯ್ಯ ನಿಟ್ಟುಸಿರು ಬಿಡುವುದ ಬಿಟ್ಟು ಬೇರೇನೂ ತೋಚದೆ ನಿಂತಿದ್ದನು.
ಹೆಂಡತಿ ಚೆಲುವಮ್ಮ ಈ ಗಾಡಿದ ಮಾತು ಅವರ ತಲೆಗೂ ಸಿವುರಾಗಿತ್ತು. ಅವ್ವ ಡಮಾರ್ ಅನ್ನಲು ನೆಲವ ಕುಟ್ಟುತ್ತಾ ತಟ್ಟುತ್ತಾ ರೆಡಿಯಾಗುತ್ತಿದ್ದಳು. ಉಸುರು ಅನ್ನೋದ ಹಿಡಿದು ಮಗ ನಿಂತಿದ್ದನು. ಕೂಸು ತನ್ನಜ್ಜಿ ಸುತ್ತ ತೌದಾಡುತ್ತಿತ್ತು.